ಮಂಗಳೂರಿನಾದ್ಯಂತ ಸುರಿತಾ ಇರುವಂತಹ ಭಾರೀ ಮಳೆ ಜೊತೆಗೆ ಈಗ ಬಿರುಗಾಳಿಯ ಅಬ್ಬರ ಕೂಡ ಜೋರಾಗಿದೆ. ಸಮುದ್ರದ ತಟದ ಗ್ರಾಮಗಳಲ್ಲಿ ಬಿರುಗಾಳಿಯ ಆರ್ಭಟ ಈಗ ಜೋರಾಗಿದೆ. ಸೋಮೇಶ್ವರ, ಉಳ್ಳಾಲ, ಉಚ್ಚಿಲ, ಬಟಪಾಡಿ ಇಲ್ಲೆಲ್ಲ ಹೆಚ್ಚಿನ ಗಾಳಿ ಬೀಸ್ತಾ ಇದೆ. ಅರಬ್ಬಿ ಸಮುದ್ರದ ಕಡಲ ಕಿನಾರೆ ಬಳಿ ಬೀಸ್ತಾ ಇರುವಂತಹ ಬಿರುಗಾಳಿ ಇದು. ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಲ ತಾಲೂಕಿನ ಕಡಲ ಕಿನಾರೆ, ಕಡಲ ಬದಿ ನಿಂತ್ಕೊಳ್ಳೋದಕ್ಕೂ ಕೂಡ ಆಗ್ತಾ ಇಲ್ಲ, ಅಷ್ಟು ವೇಗವಾಗಿ ಗಾಳಿ ಬೀಸ್ತಾ ಇದೆ. ಭಾರೀ ಗಾಳಿಯಿಂದಾಗಿ ಮರಗಳು ಕೂಡ ಧರೆಗುರುಳ್ತಾ ಇವೆ. ಇದು ಮಂಗಳೂರಿನ ದೃಶ್ಯಗಳು, ಕಡಲ ತಡಿಯ ದೃಶ್ಯಗಳು. ಅರಬ್ಬಿ ಸಮುದ್ರದ ಕಡಲ ತಡಿಯಲ್ಲಿ ಬೀಸ್ತಾ ಇರುವಂತಹ ಬಿರುಗಾಳಿ, ಹೀಗಾಗಿ ಸಮುದ್ರದಲ್ಲಿ ಅಲೆಗಳ ಮಟ್ಟ ಕೂಡ ಜೋರಾಗ್ತಾ ಇದೆ. ಬಿರುಗಾಳಿಯ ತೀವ್ರತೆ ಬಗ್ಗೆ ಅಲ್ಲಿ ಸ್ಥಳದಿಂದ ನಾವು ಪ್ರತಿನಿಧಿ ಪೃಥ್ವಿರಾಜ್ ಪ್ರತ್ಯಕ್ಷ ವರದಿ ನೀಡಿದರೆ ನೋಡೋಣ. ಮಂಗಳೂರಿನಲ್ಲಿ ಕೇವಲ ಮಳೆ ಮಾತ್ರ ಅಲ್ಲ, ಅಬ್ಬರದ ಗಾಳಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಬೀಸ್ತಾ ಇರುವಂಥದ್ದು. ಅಂದರೆ ನಿಲ್ಲಕ್ಕೆ ಆಗದಿರುವಷ್ಟು ಗಾಳಿ ಇಲ್ಲಿ ಬೀಸ್ತಾ ಇರುವಂಥದ್ದು. ಅಂದರೆ ಭಾರಿ ಗಾಳಿ ಮಳೆಗೆ ಈಗ ಮಂಗಳೂರಿನ ಕಡಲಂಚಿನ ಪ್ರದೇಶಗಳು ಈಗ ತತ್ತರಿಸ್ತಾ ಇರುವಂಥದ್ದು. ಯಾಕೆಂತ ಹೇಳಿದರೆ ಸಾಕಷ್ಟು ಪ್ರಮಾಣದಲ್ಲಿ ಗಾಳಿ ಬೀಸ್ತಾ ಇದೆ. ಸೊ ಗಾಳಿ ಬೀಸ್ತಾ ಇರೋದ್ರಿಂದ ಸಾಕಷ್ಟು ಕಟ್ಟಡಗಳು ಧರಾಶಾಯಿಯಾಗುವಂಥ ಸಾಧ್ಯತೆಗಳಿರುತ್ತೆ. ಯಾಕೆಂತ ಹೇಳಿದರೆ ನಾನಿವಾಗ ಏನು ಮಂಗಳೂರಿನ ಹೊರವಲಯದಲ್ಲಿರುವಂಥ ಉಚ್ಚಿಲ ಸಮುದ್ರದ ಭಾಗದಲ್ಲಿ ನಿಂತಿದ್ದೀನಿ. ಸೊ ಇಲ್ಲಿ ಕೂಡ ಸಾಕಷ್ಟು ಗಾಳಿ ಬೀಸ್ತಾ ಇದೆ, ನಾವು ನೋಡ್ಬೋದಾಗಿದೆ. ನಿಲ್ಲಿಕ್ಕೂ ಕೂಡ ಆಗದೆ ಇರುವಷ್ಟು ಪ್ರಮಾಣದಲ್ಲಿ ಗಾಳಿ ಈಗ ಬೀಸ್ತಾ ಇರುವಂಥದ್ದು. ಅಂದರೆ ಈ ಒಂದು ಗಾಳಿ ಯಾವ ರೀತಿ ಬೀಸ್ತಾ ಇದೆ ಅಂತ ಹೇಳಿದರೆ ಅಲೆಗಳ ಅಬ್ಬರ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಬರ್ತಾ ಇರುವಂಥದ್ದನ್ನು ನಾವು ಕೂಡ ನೋಡ್ಬೋದಾಗಿದೆ. ಅಂದರೆ ಇಲ್ಲಿ ಅಲೆಗಳ ಜೊತೆಗೆ ಗಾಳಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಬೀಸ್ತಾ ಇದೆ. ಇಲ್ಲಿ ನೋಡ್ಬೋದಾಗಿದೆ ತೆಂಗಿನ ಮರಗಳು ಕೂಡ ಯಾವ ರೀತಿ ಗಾಳಿ ಹೊಡೆತಕ್ಕೆ ಯಾವ ರೀತಿಯಲ್ಲಿ ಅಲುಗಾಡ್ತಾ ಇದೆ ಅನ್ನೋದನ್ನು ಕೂಡ ನಾವು ನೋಡ್ಬೋದಾಗಿದೆ. ಸಾಕಷ್ಟು ಪ್ರಮಾಣದಲ್ಲಿ ತೆಂಗಿನ ಮರದ ಗರಿಗಳು ಕೂಡ ಅಲುಗಾಡ್ತಾ ಇರುವಂಥದ್ದು. ಅಂದರೆ ಸಾಕಷ್ಟು ತೆಂಗಿನ ಮರಗಳು ಕೂಡ ಇಲ್ಲಿ ಧರಾಶಾಯಿ ಆಗಿರೋದನ್ನು ನಾವು ಕಾಣ್ಬೋದಾಗಿದೆ. ಅಂದರೆ ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ಗಾಳಿ ಮತ್ತು ಮಳೆ ಬರ್ತಾ ಇರೋದ್ರಿಂದ ಅಂದರೆ ಕಡಲ ಬದಿಯಲ್ಲಿರುವಂತಹ ಮರಳು ಮಿಶ್ರಿತ ಏನು ಮಣ್ಣಿದೆ ಅದು ಶಿಥಿಲಗೊಂಡಿರುವಂಥದ್ದು. ಸೊ ಇದು ಶಿಥಿಲಗೊಂಡಂತಹ ಕಾರಣ ಇಲ್ಲಿಗೆ ಸಾಕಷ್ಟು ಪ್ರಮಾಣದಲ್ಲಿ ಈ ರೀತಿ ಮರಗಳು ಮತ್ತು ಪಕ್ಕದಲ್ಲಿರುವಂಥ ಕಟ್ಟಡಗಳೆಲ್ಲ ಧರಾಶಾಯಿ ಆಗ್ತಾ ಇರುವಂಥದ್ದು. ಅಂದರೆ ಇದೇ ರೀತಿ ಗಾಳಿ ಮಳೆ ಮುಂದುವರೆದ ಸಾಕಷ್ಟು ಹಾನಿ ಅನಾಹುತಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಯಾಕೆಂತ ಹೇಳಿದರೆ ಏರುಪೇರು ಆಗ್ತಾ ಇರುವಂಥದ್ದು. ಅಂದರೆ ಒಮ್ಮೆಲೆ ಗಾಳಿ ಬೀಸುತ್ತೆ ಮತ್ತೆ ಶಾಂತವಾಗಿ ನಿಲ್ಲುವಂಥದ್ದು. ಅಂದರೆ ಈಗ ಸ್ವಲ್ಪ ಶಾಂತವಾದ ಪರಿಸ್ಥಿತಿ ಇದೆ, ಅದು ಒಮ್ಮೆಲೆ ಈ ರೀತಿ ಏರುವಂತಹ ಪರಿಸ್ಥಿತಿ ಕೂಡ ಆಗುವಂಥದ್ದನ್ನು ನಾವು ಇಲ್ಲಿ ಕಾಣ್ಬೋದಾಗಿದೆ. ಅಂದರೆ ಅರಬ್ಬಿ ಸಮುದ್ರದ ಪಕ್ಕದಲ್ಲಿ ಏನು ನಾರ್ಮಲ್ ಆಗಿ ಮಳೆ ಬರುವಂಥ ಸಂದರ್ಭದಲ್ಲಿ ಅರಬ್ಬಿ ಸಮುದ್ರ ಸಾಕಷ್ಟು ಪ್ರಕ್ಷುಬ್ಧಗೊಂಡಿರುತ್ತೆ. ಆದರೆ ಈ ರೀತಿ ರೆಡ್ ಅಲರ್ಟ್ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಮಳೆ ಮತ್ತು ನೀರಿನ ಒಳಹರಿವು ಸಾಕಷ್ಟು ಇರೋದ್ರಿಂದ, ಸೊ ಗಾಳಿ ಕೂಡ ಜಾಸ್ತಿ ಬೀಸ್ತಾ ಇರೋದ್ರಿಂದ ಕಡಲಂಚಿನ ಪ್ರದೇಶ ಈ ರೀತಿ ಪ್ರಕ್ಷುಬ್ಧವಾಗಿರುವಂಥದ್ದು. ಭಾರಿ ಗಾಳಿಗೆ ಮಂಗಳೂರಿನ ಕೆಲವೊಂದು ಪ್ರದೇಶಗಳು ಈ ರೀತಿ ತತ್ತರಿಸಿ ಹೋಗ್ತಾ ಇರುವಂಥದ್ದನ್ನು ನಾವು ಕಾಣ್ಬೋದಾಗಿದೆ. ಕ್ಯಾಮ್ರಾಮನ್ ವಿಲ್ಫ್ರೆಡ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.